ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾ ಆಶೀರ್ವಾದ ರುದ್ರಾಕ್ಷಿ ಕುಟುಂಬದವರ ಪೂಜೆ ತಂದೆ ತಾಯಿಯವರ ಶಿವಶರಣ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಶರಣ ಸಂಸ್ಥಾನ ಶ್ರೀ ಮೈಲಾರಿ ಲಿಂಗೇಶ್ವರ ಮಠ ದೇವರ ಗುಂಡಗುರ್ತಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮಗಳು ಜರುಗಲಿದೆ. ದಿನಾಂಕ 7/8/2026 ಸಂಜೆ 6:30ಕ್ಕೆ ಸ್ಥಳ ಶಾಂತಿನಗರ ಮಾಳಗಡ್ಡಿ ದೇವದುರ್ಗ. ಆಗಮನ ಅಭಿಲಾಷಿಗಳು ರುದ್ರಾಕ್ಷಿ ಕುಟುಂಬದವರು ದೇವದುರ್ಗ ರುದ್ರಾಕ್ಷಿ ಬ್ರದರ್ಸ್ ವತಿಯಿಂದ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಈರಣ್ಣ ರುದ್ರಾಕ್ಷಿ ಮಾಜಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಅಗಲುವೇಷ ಕಲಾ ಸಾಂಸ್ಕೃತಿ ಸಂಘ ದೇವದುರ್ಗ. ವಾಲ್ಮೀಕಿ ನಾಯಕ ಸಂಘ ಕಲ್ಯಾಣ ಕರ್ನಾಟಕ ವತಿಯಿಂದ ಆಗಸ್ಟ್ 9ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭ, ಸಾಧಕರಿಗೆ ಸನ್ಮಾನ ಹಾಗೂ SC ST ಮತ್ತು OBC ಸಮುದಾಯಗಳಿಗೆ 56% ಮೀಸಲಾತಿ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶ ನಾಯಕ ಹಸ್ಕಾಳ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ 90% ಹಾಗೂ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದೇ ತಿಂಗಳ 9ನೇ ತಾರೀಕು ಭಾನುವಾರ ನಮ್ಮ ರಂಗಮಂದಿರ ಜಂಬಲ್ದಿನ್ನಿಯಲ್ಲಿ 11 ಗಂಟೆಗೆ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಇದೇನು ನಾವು ಇನ್ವಿಟೇಷನ್ ಕಾರ್ಡ್ನಲ್ಲಿ ಯಾರ್ಯಾರು ನಮ್ಮ ಪ್ರತಿನಿಧಿಗಳನ್ನ ಹೆಸರುಗಳನ್ನು ನೆಮ್ಮದಿಸಿದ್ದೇವೆ ಅವರೆಲ್ಲರೂ ಕೂಡ ನಮಗೆ ಈ ಸರ್ತಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಗ್ರಾಮೀಣ ಶಾಸಕರು ಹಾಗೂ ದದ್ದಲ್ ಬಸವಗೌಡರಣ್ಣವರು, ಹಾಗೇನೆ ನಮ್ಮ ಲೋಕಲ್ ಸುರೇಶ್ ಭಟ್ ಸಾಹೇಬರಾಗ್ಲಿ, ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರುಗಳು ಬರ್ತಾ ಇದ್ದಾರೆ. ಹಾಗೂ ಮುಖ್ಯವಾಗಿ ಬಹಳ ವರ್ಷಗಳಿಂದ ನಮ್ಮ ರಾಜನಹಳ್ಳಿ ಮಠದ ಗುರುಗಳು ಅವರನ್ನು ಕೂಡ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ತಿಳಿಸಿರುತ್ತಾರೆ. ಹಾಗೇನೆ ಗೋರ್ಪಲ್ಲಿ ಸ್ವಾಮಿಗಳು ಅವರನ್ನು ಕೂಡ ಬರ್ತಾ ಇದ್ದಾರೆ, ಆತ್ಮಾನಂದ ಗುರುಗಳನ್ನು ಬರ್ತಾ ಇದ್ದಾರೆ. ಹಾಗೇನೆ ನಮ್ಮ ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲಾ ಡೋನ್ ತಾಲೂಕಿನಲ್ಲಿರ್ತಕ್ಕಂಥ ಅಂಜಿ ಸ್ವಾಮಿಗಳನ್ನು ಬರ್ತಾ ಇದ್ದಾರೆ. ಇವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡುತ್ತೇವೆ ಅಂತ ತಿಳಿಸಿರುತ್ತಾರೆ. ಹಾಗೇನೆ ನಾವು ವಿದ್ಯಾರ್ಥಿಗಳನ್ನು ಕೇಳೋದೇನೆಂದ್ರೆ, SLC ನಲ್ಲಿ ಇರ್ತಕ್ಕಂಥ 90 ಅಬೌವ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು 30ನೇ ತಾರೀಕು ಅಂತ ಹೇಳಿದೀವಿ. ಇವಾಗ 30ನೇ ತಾರೀಕು ಆದ್ರೂ ಕೂಡ ಸುಮಾರು ನಮಗೆ 200 ಜನ ಬಂದಿರುತ್ತಾರೆ. PUC ಬಂತು, SLC ಬಂತು. ಆದ್ರೆ SLC ನಲ್ಲಿ ಇರ್ತಕ್ಕಂಥ 90 ಅಬೌವ್ ಇರ್ತಕ್ಕಂಥ ವಿದ್ಯಾರ್ಥಿಗಳು 200 ಜನ ಇದ್ರು. ಅದರಲ್ಲಿ ಒಂದು 100 ಜನ ಬಂದಿದ್ದಾರೆ. ಮತ್ತು PUC ನಲ್ಲಿ 176 ಜನ ಇದ್ರು. ಅದರಲ್ಲೂ ಕೂಡ ಒಂದು 90ರವರೆಗೆ ಬಂದು ಸುಮಾರು ಒಂದು 200 ಜನ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಆದ್ರೆ ಇನ್ನೂ ಒಂದು ಉಳಿದವರು 31ನೇ ತಾರೀಕಿಗೆ ಲಾಸ್ಟ್ ಇದೆ, ಅತ್ಯಾಕ ಹೋಗ್ಬೇಕಂತಾರ. ದಯವಿಟ್ಟು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳನ್ನ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನೀವು ನೇರವಾಗಿ ಆ ದಿನ 9ನೇ ತಾರೀಕು ರಂಗಮಂದಿರ ಜಂಬಲ್ದಿನ್ನಿನಲ್ಲಿ ನೀವು ನೇರವಾಗಿ ಒಂದು ಜಾತಿ ಪ್ರಮಾಣ ಪತ್ರ, ಒಂದು ನೀವೇನು ಪಾಸ್ ಆಗಿರ್ತಲ್ಲ ಒಂದು ಸರ್ಟಿಫಿಕೇಟ್, ಇವೆರಡನ್ನು ತಗೊಂಡು ನೇರವಾಗಿ ಈ ಸಮಾಜಕ್ಕೆ ಗೌರವವನ್ನು ಕಾಪಾಡಿಕೊಳ್ಳುವ ಸಲುವಾಗಿ, ಹಾಗೂ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿ ಒಂದು ಸನ್ಮಾನ ಸಮಾರಂಭ ಅಂದ್ರೆ ಸಣ್ಣದು ತಿಳ್ಕೋಬಾರ್ದು. ಇವತ್ತು ನಾವೇನಪ್ಪ ಅಂದ್ರೆ ನಿಮ್ಮ ಮೋಟಿವೇಟು ನಮ್ಮ ನಿಮ್ಮ ಹಿಂದೆ ಇರ್ತಕ್ಕಂಥ ನಿಮ್ಮ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮರು ಇರ್ಬೋದು, ಅವ್ರನ್ನೂ ಕೂಡ ನಮ್ಮ ಮಗ ನಮ್ಗೆ 90% ತಗೊಂಡಾಗ ನಮ್ಗಿಂತ ಸನ್ಮಾನ ಆಗಿತ್ತು, ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಪಾಸ್ ಆದ್ರೆ ಅಂತ ಒಂದು ಜಾಗೃತಿ ಮೂಡಿಸಿರೋದ್ರಿಂದ ಹೆಚ್ಚಿನ ರೀತಿ ಇವತ್ತು ಪರ್ಸೆಂಟೇಜ್ ತಗೊಂಡಿದ್ದಾರೆ ಸಮಾಜದಲ್ಲಿ. ನಾವು ಇದು 20 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ದಯವಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾವು ಯಾವುದೇ ಸಂಘ ಸಂಸ್ಥೆಗಳು ಅಲ್ಲದೆ ವಾಲ್ಮೀಕಿ ನಾಯಕ ಸಮಾಜ ಅಂತ ಹೇಳಿ ನಾವು ಒಗ್ಗೂಡಿಕೊಂಡು ಮಾಡ್ತಾ ಇದ್ದೀವಿ. ಈ ಸಲ ಇನ್ನೂ ಹೆಚ್ಚಿನ ರೀತಿ ವಾಲ್ಮೀಕಿ ಸಮಾಜದವರು ಬರಬೇಕು. 1 ಪಾಯಿಂಟ್ ಆದ್ರೆ, ಹಾಗೇನೆ ಭಾನುವಾರ ದಿವಸ ಬೆಳಿಗ್ಗೆ ತಾವು ಯಾವ ಟೈಮು ನಮಗೆ ಕೊಡ್ತಾರೋ 10:30 ಗಂಟೆಗೆ ಅಂತ ಅಣ್ಣ ತಿಳಿಸಿದ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಉಗ್ರಪ್ಪ ಸಾಹೇಬರು ಮತ್ತು ನಮ್ಮ ಶಾಸಕರುಗಳು ಇರ್ಬೋದು, ಸಮಾಜದ ಮುಖಂಡರುಗಳು ಇರ್ಬೋದು, ಆ ದಿನ 56%
ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದಲ್ಲಿರುವ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಸರ್ಕಾರದ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಜಿಲ್ಲಾ ಅಧ್ಯಕ್ಷ ಈರಣ್ಣ ಯಾಪಲ್ದಿನ್ನಿ ಆರೋಪಿಸಿದ್ದಾರೆ. ವಸತಿ ನಿಲಯದಲ್ಲಿ ಶೌಚಾಲಯಗಳ ಸ್ವಚ್ಛತೆ ಸಮರ್ಪಕವಾಗಿಲ್ಲ, ವಿದ್ಯಾರ್ಥಿಗಳ ಕೊಠಡಿಗಳಿಗೆ ಸೊಳ್ಳೆ ಪದರೆಗಳನ್ನು ಅಳವಡಿಸಿಲ್ಲ, ಜೊತೆಗೆ ಸರ್ಕಾರ ನಿಗದಿಪಡಿಸಿರುವ ಮೇನು ಪ್ರಕಾರ ಆಹಾರವನ್ನು ನೀಡದೆ ವಿದ್ಯಾರ್ಥಿಗಳ ಆರೋಗ್ಯದೊಂದಿಗೆ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ದೂರಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರೆಯಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಿ ವಸತಿ ನಿಲಯದ ಕಾರ್ಯವೈಖರಿಯನ್ನು ಪರಿಶೀಲಿಸಬೇಕು. ಅಲ್ಲದೆ ಕರ್ತವ್ಯ ಲೋಪ ಎಸಗಿರುವ ವಾರ್ಡನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈರಣ್ಣ ಯಾಪಲ್ದಿನ್ನಿ ಆಗ್ರಹಿಸಿದ್ದಾರೆ. ಮತ್ತು ಸ್ನಾನದ ಯಾವ ಚಾಲ ಇಲ್ಲಲ್ಲೋ, ಎಲ್ಲ ಹೋಗ್ಬಿಟ್ಟವಲ್ಲ. ಇಲ್ಲಿ ಹೊರಗೆ ಮಾಡ್ತಾರಲ್ಲ, ಎಲ್ಲ ಜಾಮ್, ನೀರು ಬರಲ್ಲ ಏನಿಲ್ಲ. ಬಾಬಾ ಬಾಬಾ ಎಲ್ಲ ಜಾಮ್ ಆಗ್ಬಿಟ್ಟವಲ್ಲೋ. ಮತ್ತು ಏನು ಮಾಡ್ತಾನೆ ಇದು ಯಾರು ಹಾಸ್ಟೆಲ್ ಆರ್ಡನು ಬಾಬಾ ಇರೋ ನಾಲ್ಕೆಲ್ಲ ಹೋಗ್ಬಿಟ್ಟವ. ಬಾಬಾ ಏನು ಅವಸ್ಥೆ ಕೊಡ್ಬೋದು. ఈ ఫిల్టర్ ఎందుకు బంద్ అయింది? కొలనీలు దాతారు ఎన్ని రోజులు? చాలా రోజులు అయితే బంద్ అయింది. ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಶಾಂತಿ ಸೌಹಾರ್ದಯುತವಾಗಿ ರಾಜ್ಯಕ್ಕೆ ಮಾದರಿಯಾಗುವಂತೆ ಆಚರಿಸಿದವರ ಜೊತೆಗೆ ಸಾರ್ವಜನಿಕರು ಜಿಲ್ಲಾ ಆಡಳಿತಕ್ಕೆ ಸಹಕಾರ ನೀಡುವ ಮೂಲಕ ಪ್ರತಿಯೊಬ್ಬರೂ ಈ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಜಿಲ್ಲಾ ಅಧಿಕಾರಿ ಪೂವಿತ ಎಸ್ ಅವರು ಹೇಳಿದರು. ಆಗಸ್ಟ್ 6 ಗುರುವಾರರಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಪಾಲನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಿಒಪಿ ಹಾಗೂ ರಾಸಾಯನಿಕ ಮಿಶ್ರಿತ ಬಣ್ಣಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬಾರದು. ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಬೇಕು. ಸರ್ಕಾರ ಹಾಗೂ ಜಿಲ್ಲಾ ಆಡಳಿತದ ಮಾರ್ಗಸೂಚಿಗಳನ್ನು ತಾವೆಲ್ಲರೂ ಪಾಲಿಸಬೇಕೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. ರಾಯಚೂರು ಜಿಲ್ಲೆಯು ಭಾವೈಕ್ಯತೆಗೆ ಹೆಸರು ಪಡೆದಿದೆ. ಎಲ್ಲ ಸಮಾಜದವರು ಭಾವೈಕ್ಯತೆಯಿಂದ ಈ ಹಬ್ಬ ಆಚರಿಸಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಧ್ವನಿವರ್ಧಕಗಳನ್ನು ಬಳಸಬೇಕು. ಹಿರಿಯ ನಾಗರಿಕರು, ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಣೇಶ ಮಂಡಳಿಗಳು ನಿಗಾ ವಹಿಸಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಈ ಸಭೆಯನ್ನು ನಾವು ಕರೆದಿರುವ ಉದ್ದೇಶ, ಈ ಹಬ್ಬದ ಆಚರಣೆ ಮೇಲೆ ನಾವು ಕಂಡೀಷನ್ಸ್ ಇಂಪೋಸ್ ಮಾಡಬೇಕು ಅನ್ನೋದಿಲ್ಲ. ಅದು ನಮ್ದು ಪ್ರಥಮ ಉದ್ದೇಶ ಇಲ್ಲ. ಈ ಹಬ್ಬವನ್ನು ಆಚರಣೆ ಮಾಡುವಂತ ನೀವುಗಳು, ಈ ಹಬ್ಬದಲ್ಲಿ ಭಾಗವಹಿಸುವಂತ ಸಾರ್ವಜನಿಕರು ಯಾರಿಗೂ ಕೂಡ ಏನೂ ತೊಂದರೆ ಆಗದೆ ನಮ್ಮ ಗಣೇಶವರ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ವಿ. ಇನ್ಸಿಡೆಂಟ್ ಆಗದಂತೆ ಯಾವಾಗಲೂ ಹಾಗೇನೆ ಅದ್ದೂರಿಯಾಗಿ, ಸುರಕ್ಷಿತವಾಗಿ, ಶಾಂತಿಯುತವಾಗಿ, ಪರಿಸರ ಸ್ನೇಹಿಯಾಗಿ ಈ ವರ್ಷ ನಾವು ನಮ್ಮ ವಿಘ್ನೇಶನ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಜಿಲ್ಲೆ, ಈ ಪೂರ್ತಿ ರಾಜ್ಯದಲ್ಲಿ ಈ ಎಲ್ಲ ರೀತಿಯಲ್ಲಿಯೂ ಒಂದು ಮಾದರಿಯಾಗಿ ನಾವು ಈ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಲು ಉದಾಹರಣೆಯಾಗಿ ಇರುವ ಹಾಗೆ ಎಲ್ಲರೂ ಆಚರಣೆ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿಸ್ತಾ, ಈ ವರ್ಷ ಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಹೇಳ್ತಾ, ಈ ಎಲ್ಲ ನಾವೇನು ನಿಮಗೆಲ್ಲ ಮನವರಿಕೆ ಮಾಡ್ಕೊಂಡಿದ್ದೀವಿ ಅದನ್ನು ಪಾಲನೆ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಒಳ್ಳೆಯದಾಗಿ ಎಲ್ಲ ಪಾಯಿಂಟ್ಸ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಸೊ ನಾನು ರಿಪೀಟ್ ಮಾಡೋದಿಲ್ಲ. ನಾನು ಭಾಳ ಸಂಕ್ಷಿಪ್ತವಾಗಿ ಬರೀ 3 ಪಾಯಿಂಟ್ ನಮಗೆ ಹೇಳಲಿಕ್ಕೆ ಬಯಸ್ತೀನಿ. ಪಾಯಿಂಟ್ ನಂಬರ್ 1, ಸದ್ಯದಲ್ಲಿ ಲಾಸ್ಟ್ ಇಯರ್ ಕೂಡ ತಾವು ನೋಡಿದ್ದೀರಾ, ನಮ್ಮ ಟೀಮು, ನಮ್ಮ ತಂಡ ಎಲ್ಲ ಇಡೀ ಆಡಳಿತನೇ ನಮ್ಮ ಒಟ್ಟಿಗೆ ಸೇರಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿರೋದು. ಈ ವರ್ಷ ಕೂಡ ಅದೇ ರೀತಿ ನಾವು ಮಾಡ್ತೀವಿ. ಎಸ್ಪೆಷಲಿ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾವಿರಾರು ಮೂರ್ತಿಗಳು ಮತ್ತು ಈ ಥರ ಇದು ಆಚರಣೆ ಒಂದು ಹಬ್ಬ ಮಾಡಲಾಗುವುದು. ಅದಕ್ಕೆ ನಾವು ನೋಡಲ್ ಅಧಿಕಾರಿಗಳು ನೇಮಕ ಮಾಡಿ ಕೊಡ್ತೀವಿ. ತಮಗೆ ಯಾರಿಗೆ ಕೂಡ ಯಾವುದೇ ರೀತಿಯ ಕುಂದುಕೊರತೆ ಇದ್ದರೆ ಅವರಿಗೆ ಸಂಪರ್ಕಿಸಿ, ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಅದಕ್ಕೆ ಇದನ್ನು ಆಗಿಲ್ಲ, ಅದನ್ನು ಆಗಿಲ್ಲ, ಇದನ್ನು ಸಣ್ಣ ಪುಟ್ಟ ಲೋಪದೋಷದಲ್ಲಿ ನ್ಯೂನತೆಗಳಿದ್ದರೆ ದಯವಿಟ್ಟು ನನ್ನ ಗಮನಕ್ಕೆ ನೇರವಾಗಿ ಅಥವಾ ನಮ್ಮ ನೋಡಲ್ ಅಧಿಕಾರಿಗಳ ಗಮನಕ್ಕೆ ನೇರವಾಗಿ ತಾವು ತಂದರೆ ನಾವು ಅದನ್ನು ಬಗೆಹರಿಸಿ ಕೊಡ್ತೀವಿ. ಅದಕ್ಕೆ ಯಾವುದೇ ರೀತಿಯ ಗಲಾಟೆ ಮಾಡೋದು ಅಥವಾ ಬೇಜಾರು ಮಾಡೋದು ಬೇಕಾಗಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈಗಾಗಲೇ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ DHO ಮೇಡಮ್ ಅವರು ಹೇಳಿದರು,
ಈ ಮಂಡಳಿಗಳಲ್ಲಿ ತಾವು ಬೇರೆ ಬೇರೆ ಕಡೆ ಎಲ್ಲ ಇದು ಬಂಡಲೆಲ್ಲ ಹಾಕ್ತೀರಾ, ಅಲ್ಲಿ ಕುಡಿಯುವ ನೀರು ಮತ್ತೆ ಈ ಪ್ರಸಾದ ತಾವೇನೆ ಸರ್ವ್ ಮಾಡ್ಕೊಳ್ತೀರಾ. ಎಲ್ಲಿ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಖಾಸಗಿ ಹತ್ತಿರ ವಿಸರ್ಜನೆ ಆಗುತ್ತೆ, ಸುಮಾರು 9 ದಿವಸಗಳು ತುಂಬಾ ಜನರು ಅಲ್ಲಿ ಬರ್ತಿರ್ತಾರೆ. ಆ ಪಾಯಿಂಟ್ಗಳಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಟ್ರೀಟೆಡ್ ಶುದ್ಧ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಳ್ತೀವಿ. ಆದ್ರೂ ತಮ್ಮ ಮಂಡಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಇದು ಕುಡಿಯುವ ನೀರಿನ ವ್ಯವಸ್ಥೆ ತಾವು ಮಾಡಬೇಕಾಗಿರೋದ್ರಿಂದ ಅದನ್ನ ಶುದ್ಧ ನೀರು ಇದೆ ಅಂತ ಖಚಿತಪಡಿಸಿಕೊಳ್ಳಿ, ತಮಗೆ ಆ ಹೊಣೆಗಾರಿಕೆ ಸಿಗುತ್ತೆ. ಸೊ ದಯವಿಟ್ಟು ಅದನ್ನು ಒಂದು ನಾವು ಪಾಯಿಂಟ್ ನೋಟ್ ಮಾಡಿ ಇಡಬೇಕು. ಯಾವುದೇ ರೀತಿ ಅದೇ ಕೂಡ ನಮಗೆ ಹೆಲ್ಪ್ ಬೇಕಿದ್ರೆ ನಮಗೆ ರೀಚ್ ಔಟ್ ಮಾಡಿ, ನಮಗೆ ಸಂಪರ್ಕಿಸಿ ನಾವು ಹೆಲ್ಪ್ ಮಾಡಿ ಕೊಡ್ತೀವಿ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈಗಾಗಲೇ ಎಲ್ಲ ಇಲಾಖೆಗಳು ಸೇರಿ ತಮಗೆ ಕೆಲವು ಮಾರ್ಗಸೂಚಿಗಳು ತಿಳಿಸಿದ್ದಾರೆ. ಇದು ಎಲ್ಲ ಸರ್ಕಾರಿ ನಿಯಮಗಳು, ತಮಗೇನು ಗೊತ್ತಿದೆ. ಇದರ ಬಗ್ಗೆ ನಾವು ವಾದ ಮಾಡ್ತಾ ಕೂತ್ರೆ ಅನುಷ್ಠಾನಗೊಳಿಸಲು ಮತ್ತೆ ಕೆಲಸ ಮಾಡಲು ಬಹಳ ಕಷ್ಟ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ತಾವು ಸದ್ಯಷ್ಟು ನಮಗೆ ಕೈ ಜೋಡಿಸಿದಿರಾ, ಹೆಲ್ಪ್ ಮಾಡಿಲ್ಲ ಅಂತ ಇಲ್ಲ. ಈ ಸತಿ ಕೂಡ ದಯವಿಟ್ಟು ಎಲ್ಲ 4000 ಗಣೇಶಾಸ್ ಸಬ್ಸ್ಟಾನ್ಷಿಯಲ್ ಸೈಜ್ ಅಂದ್ರೆ ಈ ಸೈಟ್ ಇಂದ ದೊಡ್ಡದು. ಸೊ ಎಲ್ಲ ಗಣೇಶಾಗೆ ನಾವು ಸಿಬ್ಬಂದಿ ಹಾಕಕ್ಕೆ ಬರಲ್ಲ. ಅಂಡ್ ಈ ಗಣೇಶದು ಏನು ಮೇನ್ ಟೆನ್ಷನ್ ಇರೋದು ವಿಸರ್ಜನೆ, ಆ ರ್ಯಾಲಿ, ಆಮೇಲೆ ನೈಟ್ ಬಂದೋಬಸ್ತ್. ಸೊ ಈ ವಾಲಂಟಿಯರ್ಸ್ ಕಂಪಲ್ಸರಿ ಆಗಿ ಪ್ರತಿಯೊಬ್ಬರು ನೈಟ್ ವಾಲಂಟಿಯರ್ಸ್ ನನಗೆ ಪ್ರತಿಯೊಂದು ಪೆಂಡಾಲ್ ಅಲ್ಲಿ ಬೇಕು. 4 to 6 ಮೆಂಬರ್ಸ್ ನೈಟ್ ವಾಲಂಟಿಯರ್ಸ್ ಕಂಪಲ್ಸರಿ ಆಗಿ ಪೆಂಡಾಲ್ ಅಲ್ಲಿ ಇರಬೇಕು. ನೋ ಗಣೇಶ ಶುಡ್ ಬಿ ಲೆಫ್ಟ್ ಅನ್ಅಟೆಂಡೆಡ್. ಯಾವುದೇ ಗಣೇಶ ಕೂಡ ಅನ್ಅಟೆಂಡೆಡ್ ಇರಬಾರದು. ಅಂದ್ರೆ ನೀವು ಯಾವುದೇ ಕಾರಣಕ್ಕೆ ಈ ಗಣೇಶನ ನೀವು ಒಂಟಿಯಾಗಿ ಬಿಡಬಾರದು. ಅಂದ್ರೆ ರಾತ್ರಿ ಪೂಜಾರಿ ಇರ್ತಾರೆ, ಬಟ್ ರಾತ್ರಿ ವಾಲಂಟಿಯರ್ಸ್ ಕಂಪಲ್ಸರಿ 4 to 6 ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಗಣೇಶ. ಸೆಕೆಂಡ್ ಪಾಯಿಂಟ್, ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರದು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಕ್ಕೆ ಬಿಡಬಾರದು. ಮೇನ್ ಮ್ಯೂಸಿಕ್ ಏನು ಕಾಂಟ್ರವರ್ಸಿ ಆಗಕ್ಕೆ ಬಿಡಬಾರದು. ಸೊ ಕಾಂಟ್ರವರ್ಸಿಯಲ್ ಮ್ಯೂಸಿಕ್ ನಾವು ಮಸೀದಿ ಮುಂದೆ ಪ್ಲೇ ಮಾಡೋದು ಅಥವಾ ಬೇರೆ ಕಡೆ ಹೋಗಿ ಪ್ಲೇ ಮಾಡೋದು, ಇವೆಲ್ಲ ನೋ ಕಾಂಟ್ರವರ್ಸಿಯಲ್ ಮ್ಯೂಸಿಕ್ ಯಾವುದು ಮಾಡಬೇಡಿ. ನಮ್ಮ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಹಿಂದೂ ಮುಸ್ಲಿಂ ಬಾಂಧವ್ಯತೆ ಇದೆ. ಮೆನಿ ಮುಸ್ಲಿಮ್ಸ್ ಪಾರ್ಟಿಸಿಪೇಟ್ ಇನ್ ಗಣೇಶ ಫೆಸ್ಟಿವಲ್ಸ್. ಸೊ ಇದೇ ಟ್ರೆಂಡ್ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಸೊ ಇದೇ ನಮ್ಮ ರಾಯಚೂರಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯತೆಯನ್ನ ಎಲ್ಲರೂ ಕಾಪಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಒಂದು ಸತ್ಯ ಹೇಳಿದ್ರೆ ಜನರಿಗೆ ನೋವಾಗುತ್ತೆ. ಆಮೇಲೆ ಒಂದು ಸಲ 5ನೇ ದಿವಸ, 7ನೇ ದಿವಸ, 9ನೇ ದಿವಸ ನಿರಂತರವಾಗಿ ಈ ಮೆರವಣಿಗೆ ಇರ್ತದೆ. ಈ ಮೆರವಣಿಗೆಯಲ್ಲಿ ಎಷ್ಟೊಂದು ಕಷ್ಟ ಇರ್ತದೆ ಅಂದ್ರೆ ಆ ನಿಜವಾಗಲೂ ನೀವು ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಎಲ್ಲಿದೆ? ಅದೇ ಗಣಪತಿನೇ, ಮಣ್ಣಿನ ಗಣಪತಿಯೇ ಇಲ್ಲ. ಆಮೇಲೆ ಆ ಉದ್ದುದ್ದ ಗಣಪತಿಗಳು, ಆ ಎಲ್ಲ ವೈರ್ಗಳು ಕಟ್ ಮಾಡಬೇಕು. ಇದೆಲ್ಲ ಬೇಕಂತಕ್ಕಂಥ ನನ್ನ ಪ್ರಶ್ನೆ. ಈಗೆಲ್ಲ ನೀವು ಯಾವ ಗಡಿಗಳಲ್ಲಿ ನಿಂತು ಗಣಪತಿ ತರೋದೆ, ಅವರು 1 ವರ್ಷ ಮೊದಲೇ ಅಡ್ವಾನ್ಸ್ ದುಡ್ಡು ಕೊಟ್ಟು ಬುಕ್ ಮಾಡಿರ್ತಾರೆ. 1 ವರ್ಷ ಅಡ್ವಾನ್ಸ್ ಅಂತ ದೊಡ್ಡ ಗಣಪತಿಗಳು. ನಾನೇನು ಕಡಿಮೆನ, ನಮ್ಮ ಬೇಲೂರು ಜಿಲ್ಲೆ ಕಡಿಮೆನ, ನಮ್ಮ ವಾಸವಿ ನಗರ ಕಡಿಮೆ ಅಂತಕ್ಕಂಥ ಬರೀ ಇವರ ಪ್ರತಿಷ್ಠೆಗಳು. ಈ ಪ್ರತಿಷ್ಠೆಗಳಿಗೆ ಗಣಪತಿ ಹಬ್ಬ ಎಲ್ಲೋ ಹೋಗ್ಬಿಟ್ಟಿದೆ. ಒಳ್ಳೆ ಭಜನೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ರಿ ಅಂತಕ್ಕಂಥ ನನ್ನ ವಿಶೇಷ ಒಂದು ಕಳಕಳಿಯ ಪ್ರಾರ್ಥನೆ. ನಾನು ಯಾವ ಗಣಪತಿಯ ಹಬ್ಬದ ವಿರೋಧಿ ಅಲ್ಲ. ಆಮೇಲೆ ಬೆಳಗಾನ ಕುಡಿದು ಬಂದು ರಾತ್ರಿ ಮಲಗ್ಬಿಡ್ತಾವ ಮನೆಗೆ. ಯಾಕೆ ಪಿಒಪಿ ಅಂತ ಹೇಳ್ತೀವಿ. ಪಿಒಪಿ ರಾಯಚೂರಲ್ಲಿ ಯಾರು ರೆಡಿ ಮಾಡೋದಿಲ್ಲ, ಹೊರಗಿಂದಲೇ ಬರೋದು. ಜೆಡ್ಪಿ ಆಫೀಸ್ ಇದು ಪಿಒಪಿ ಕಾಣಿಸ್ತದೆ ಸರ್. ಆಕ್ಚುಲಿ ಪಿಒಪಿ ಪರಿಸರ ಆಗಿದೆ. ಬರೋದೇನಾದ ಇತ್ತೀಚೆಗೆ ತೆಲಂಗಾಣ, ಮುಂಬೈ ಅಲ್ಲಿಂದ ಬಂದ್ ಮಾಡಿಸಿದ್ರೆ ಮಾತ್ರ ಇಲ್ಲಿ ಬರಕ ಆಗೋದಿಲ್ಲ. ಇನ್ನೊಂದು ಕೇಳಿದವರಿಗೆ ಲೈನ್ಗಳೆಲ್ಲ ಕೆಳಗಡೆ ಇರ್ತಾವೆ, ವೈರ್ ಲೈನ್, ಆಮೇಲೆ ಕೇಬಲ್ ಲೈನ್ ವೈರ್ ಕೆಳಗಡೆ. ಈಗ ಸಾಹೇಬ್ರು ಹೇಳಿದ್ರು ಅಡಿಷನಲ್ SP ಸಾಹೇಬ್ರು ಕಟ್ ಮಾಡಿದ್ರು ಅಂತ. ಈ ಮುಂಜಾಗ್ರತವಾಗಿ ಅವ್ರನ್ನ ಮೇಲ್ಗಡೆ ಇಟ್ಬಿಟ್ರೆ ಯಾರು ಪ್ರಾಬ್ಲಮ್ ಆಗೋದಿಲ್ಲ ಸರ್. ಎಲ್ಲಿ ತೆಗ್ದು ಗುಂಡಿಯ ಅದಕ್ಕೆ ಬರೀ ಮೋರ ಮಾಡಿದ್ರೆ ನಿದ್ರಾಗಿ ಸರ್. ಮಳೆಗೆ ವೈಟ್ ಮಿಕ್ಸ್ ಹಾಕಿ ಅದಕ್ಕೆ ಏನೋ ಸಿಮೆಂಟ್ ಕ್ರಾಪ್ ಮಾಡಿದ್ರೆ ರೋಡ್ಗಳು ಸಿಗುತ್ತೆ. ಆಮೇಲೆ ಲೈಟ್ ಬಹಳ ಪ್ರಾಬ್ಲಮ್ ಆಗ್ತದೆ ಸರ್. ಯಾವ ಲೈಟ್ಗಳು ಸರಿ ಉಳಿಯೋದಿಲ್ಲ ಸಿಟಿಯಲ್ಲಿ. ಆ ಪರ್ಟಿಕ್ಯುಲರ್ ಗಣಪತಿ ಅವಾಗ
ಪಟ್ಟಿಗೆ ಯಾವಾಗ ಪಬ್ಲಿಕ್ ನೋಡಕ್ ಬಂದ ಸಾರ್ವಜನಿಕ ಗಣಪತಿ ಅವಾಗೆ ಕರೆಂಟ್ ಹೋಗಿರೋದು. ನೀವು ಹೇಳಿದ್ರೆ ಅವಾಗೆ ಕರೆಂಟ್ ಹೋಗಿರೋದು. ನೀವು ಇಷ್ಟು ಎಲ್ಲ ಬಂದೋಬಸ್ತ್ ಮಾಡಿರ್ತೀರಿ, ಯಾವುದೋ ಸಣ್ಣ ಪುಟ್ಟ ಘಟನೆಗಳಲ್ಲಿ ಡಿಪಾರ್ಟ್ಮೆಂಟ್ಗೆ ಬ್ಲೇಮ್ ಆಗ್ತದೆ. ಅದು ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಂತ ನಾನು ಇಲ್ಲ. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಪರ್ಮಿಷನ್ಗೆ ನೀವು ಒಂದು ನಂಬರ್ ಕೊಟ್ಬಿಡ್ರಿ ಎಲ್ಲ ಹುಡುಗರಿಗೆ. ಈಗ 1 ದಿನ 3 ದಿನ ಕೂಡ್ಸಂತ ಹುಡುಗರಿಗೆ ಯಾವುದೇ ಪರ್ಮಿಷನ್ ತಗೊಂಡು ಚಿಕ್ಕ ಮಕ್ಕಳು ಇರ್ತಾರೆ, 10 ವರ್ಷ 12 ವರ್ಷ 13 ವರ್ಷ, ಅವ್ರಿಗೆ ತೊಂದರೆ ಕೊಡೋದು ಬೇಡ. 5 ದಿನ 9 ದಿನ 11ನೇ ದಿನ ಪರ್ಮಿಷನ್ ಬೇಕಿದ್ರೆ ಆ ಠಾಣೆಗಳಲ್ಲಿ ನೇಮಕ ಮಾಡಿ, ಜಸ್ಕಾಂನವರಲ್ಲಿ, ನಗರಸಭೆಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಕಾರ್ಮಿಕರು ಮತ್ತು ರೈತರ ಹಕ್ಕುಗಳ ರಕ್ಷಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ಅಖಿಲ ಭಾರತ ಕಾರ್ಮಿಕ ರೈತ ಹೋರಾಟದ ಅಂಗವಾಗಿ ರಾಯಚೂರು ನಗರದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು TUCI ಜಿಲ್ಲಾ ಅಧ್ಯಕ್ಷ ಜಿ ಅಡಿವಿರಾವ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿರುವ ಹೋರಾಟಕ್ಕೆ ಮತ್ತು ಕರ್ನಾಟಕ ರೈತ ಸಂಘ ಜಂಟಿಯಾಗಿ ಬೆಂಬಲ ನೀಡಿವೆ. ಆಗಸ್ಟ್ 10ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಆರಂಭವಾಗಿ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಬಹಿರಂಗ ಸಭೆ ಹಾಗೂ ಧರಣಿ ನಡೆಸಲಾಗುವುದು ಎಂದರು. 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಬೇಕು. ಕಾರ್ಮಿಕರಿಗೆ ಉದ್ಯೋಗ ಮತ್ತು ಸಾಮಾಜಿಕ ಭದ್ರತೆ ಕಲ್ಪಿಸುವುದರ ಜೊತೆಗೆ ಕನಿಷ್ಠ 35,000 ವೇತನ ಖಾತರಿಪಡಿಸಬೇಕು. ಕರ್ನಾಟಕ ಸರ್ಕಾರ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವ ಮೇ 22ರ ಪರಿಷ್ಕೃತ ವೇತನವನ್ನು ಕನಿಷ್ಠ ವೇತನವನ್ನ ಜಾರಿಗೆ ಬಂದಿದ್ದು ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನು ತಡೆ ಹಿಡಿದಿದ್ದಾರೆ. ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗಬೇಕಾಗಿದೆ ಒಂದನೇದಾಗಿ. ಎರಡನೇದಾಗಿ ಅದು ನಮ್ಮ ಉದ್ಯೋಗ ಖಾತ್ರಿಯ ಏನು ಕಾರ್ಮಿಕರಿದ್ದಾರೆ, ಆ ಉದ್ಯೋಗ ಖಾತ್ರಿಯ ಕಾರ್ಮಿಕರಿಗೆ 250 ದಿನ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಆ ಕಾರ್ಮಿಕರ ಒಂದು ಸಮಸ್ಯೆ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕ ವರ್ಗಕ್ಕೂ ರೈತ ವರ್ಗಕ್ಕೂ ಅನ್ಯಾಯ ಆಗಿರುವುದರಿಂದ ಈ ಆಗಸ್ಟ್ 10ರಂದು ಈ ಹೋರಾಟದಲ್ಲಿ ರೈತರು ಕಾರ್ಮಿಕರು ಭಾಗವಹಿಸಬೇಕೆಂದು ಮನವಿ ಮಾಡುತ್ತಾ, ಈಗ ರೈತರ ಬಗ್ಗೆ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಅವರು ಮಾತಾಡ್ತಾರೆ, ಅವ್ರು ಮಾತಾಡಬೇಕಂತ ಹೇಳ್ತೀವಿ. ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ಕಾರ್ಪೊರೇಟ್ ಕೃಷಿ ಭೂಮಿಯನ್ನು ಈ ಮೋದಿ ಸರ್ಕಾರ ರೈತರ ಭೂಮಿಯನ್ನು ಕಬಳಿಸಿ ಇವತ್ತು ಹೋಗಕ್ಕೆ ಮುಂದಾಗಿದೆ. ಕೂಡಲೇ ರೈತರಿಗೆ ಈ ಭೂಮಿ ಇಲ್ಲಿರ್ತಕ್ಕಂಥ ರೈತರ ಭೂಮಿಯನ್ನು ಉಳಿಸಬೇಕಂತೇಳಿ ನಾಳೆ ರಾಷ್ಟ್ರ ವ್ಯಾಪ್ತಿ ನಡೆಯುತ್ತಿರುವ 10ನೇ ತಾರೀಕು ಹೋರಾಟದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಮತ್ತು ರಾಜ್ಯದಲ್ಲಿ ಈ ಮುಂಗಾರು ಮಳೆ ಕೈಕೊಟ್ಟಿರುವುದರಿಂದ ಇವತ್ತು ರಾಜ್ಯ ಸರ್ಕಾರ 2.5 ಎಕರೆದಂತೆ ಪ್ರತಿ ಎಕರೆಗೆ 50,000ದಂತೆ ರೈತರಿಗೆ ಪರಿಹಾರ ಧನವನ್ನು ಮಾಡಬೇಕಂತೇಳಿ ನಾವು ಆಗ್ರಹ ಪಡಿಸ್ತೀವಿ. ಮತ್ತು ಇಲ್ಲಿರ್ತಕ್ಕಂಥ ಸುಮಾರು 3 ತಲೆಮಾರಿನಿಂದ ಸರ್ಕಾರ ಭೂಮಿ, ಅರಣ್ಯ ಭೂಮಿ, ಇಲ್ಲಿರ್ತಕ್ಕಂಥ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರು 3 ತಲೆಮಾರಿನಿಂದ ಸಾಗುವಳಿ ಮಾಡುತ್ತಾ ಬಿತ್ತಿಗೆ ಮಾಡಕತ್ತಾರೆ. ಇವತ್ತು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರನ್ನ ಒಕ್ಕಲಿಸಕತ್ತಾರ. ಸಾಗುವಳಿ ಫಾರಂ ನಂಬರ್ 57 ಅದು ಯಾಕಂದ್ರೂ ಕೂಡ ನಾವು ಸಸಿ ನಾಟಿ ಮಾಡ್ತೀವಿ. ಈ ಭೂಮಿ ನಮ್ಮದು, ಪಾಣಿ ಇದ್ರೂ ಕೂಡ ನೀವು ನಮ್ಮ ಫಾರೆಸ್ಟ್ನಾಗ ಬರ್ತದ, ಯಾರು ಜಿಲ್ಲಾಧಿಕಾರಿ ಕೇಳ್ರಿ ನೀವು ಅಥವಾ ತಹಸೀಲ್ದಾರ್ನ ಕೇಳ್ರಿ ಅಂತೇಳಿ ರೈತರನ್ನ ಒಕ್ಕಲಿಸಕತ್ತಾರ, ನೋಟಿಸ್ ಕೊಡಕತ್ತಾರ. ಇಂಥವುಗಳನ್ನ ಸರ್ಕಾರ ತಡೆ ಹಿಡಿದು ರೈತರಿಗೆ ಸಾಗುವಳಿ ಮಾಡಿದ ರೈತರಿಗೆ ಪಟ್ಟ ಕಬ್ಜೆ ಕೊಡಬೇಕಂತೇಳಿ ನಮ್ಮ 10ನೇ ತಾರೀಕಿನಲ್ಲಿ ಇರ್ತಕ್ಕಂಥ ಹೋರಾಟಕ್ಕೆ ನಾವು ಸರ್ಕಾರವನ್ನು ಆಗ್ರಹಪಡಿಸ್ತೀವಿ. ಮತ್ತು ಇಲ್ಲಿರ್ತಕ್ಕಂಥ ಕೃಷಿ ಪಂಪ್ಸೆಟ್ ಇವತ್ತು ನೀರಾವರಿ ಇದ್ರೂ ಕೂಡ ಪಂಪ್ಸೆಟ್ಗಳಿಗೆ ನೀವು ವಿದ್ಯುತ್ ಸಂಪರ್ಕ ನೀವು ಬೇರೆ ಕಡೆ ತಗೊಂಡ್ರಿ ಅಂತಂತೇಳಿ ರೈತರು ಪಂಪ್ಸೆಟ್ ತಗೊಂಡ್ಬಂದು ಪಾತ್ರವಹಿಸಲಿದ್ದಾರೆ. ಈ ಒಂದು
ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ನಗರದ ಬೋಳಮದೊಡ್ಡಿ ರಸ್ತೆಯಲ್ಲಿರುವ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಧರೆಗೆಳೆದು ಬಂದ ಪರಮಾತ್ಮ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಪಂಪಾಪತಿ ಹೂಗರ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಕಲಾ ಮತ್ತು ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆ ನಡೆಯಲಿದ್ದು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಮಹಾದೇವಪ್ಪ ವಿಗನೂರು ಉದ್ಘಾಟಿಸಲಿದ್ದಾರೆ. ತಾವು ಅಧ್ಯಕ್ಷತೆ ವಹಿಸಲಿದ್ದೇವೆ ಎಂದು ತಿಳಿಸಿದರು. ಈ ಒಂದು ಸಂಸ್ಥೆಯ ವತಿಯಿಂದ ದಿನಾಂಕ 8/8/2026 ಬೆಳಗ್ಗೆ 11 ಗಂಟೆಗೆ ಬೋಳಮದೊಡ್ಡಿ ರಸ್ತೆಯಲ್ಲಿರತಕ್ಕಂಥ ಜಿಲ್ಲಾ ಕರ್ನಾಟಕ ನಿವೃತ್ತ ನೌಕರರ ಸಂಘ ಈ ಒಂದು ವೇದಿಕೆಯಲ್ಲಿ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾದೇವಪ್ಪ ಜೇಗನೂರಿವರು ನಿರ್ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಪಾಪತಿ ಹುಗ ರಾಜು ಅಧ್ಯಕ್ಷರು ರಾಗರಂಗ ಸಾಂಸ್ಕೃತಿಕ ವೇದಿಕೆ ಇವರು ವಹಿಸಲಿದ್ದಾರೆ. ನಂತರ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ ಉಪಾಧ್ಯಕ್ಷರು ನಿವೃತ್ತ ನೌಕರರ ಸಂಘ ರಾಯಚೂರು, ಶ್ರೀ ಶಂಕರಗೌಡ ಖಜಾಂಚಿ ಜಿಲ್ಲಾ ನೌಕರರ ಸಂಘ ನಿವೃತ್ತ ನೌಕರರ ಸಂಘ ರಾಯಚೂರು, ಬಾಬು ಭಂಡಾರಿಗಲ್ ರಾಯಚೂರಿನ ಹಿರಿಯ ಸಾಹಿತ್ಯಗಳು, ಜಾಲಿವೆಚ್ಚ ಅಂಜನೇಯ ಹಿರಿಯ ಸಾಹಿತ್ಯಗಳು, ಶ್ರೀ ಮಲ್ಲಯ್ಯ ಪ್ರಧಾನ ಕಾರ್ಯದರ್ಶಿಗಳು ನೌಕರ ಸಂಘ ಜಿಲ್ಲಾ ನಿವೃತ್ತ ನೌಕರರ ಸಂಘ ರಾಯಚೂರು, ಶ್ರೀ ಹನುಮಂತಪ್ಪ ತಿಪ್ಪಲ್ದೆನ್ನಿ ಪ್ರಧಾನ ಸಂಚಾಲಕರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಹಾಗೂ ಶ್ರೀ ವಿಶ್ವನಾಥ ರೆಡ್ಡಿ ಪ್ರಧಾನ ಸಂಚಾಲಕರು ನಿವೃತ್ತ ನೌಕರರ ಸಂಘ ವೇದಿಕೆ, ರಾಮಪ್ಪ ಜಿಲ್ಲಾ ಸಹಾಯಕ ಖಜಾನ ನಿವೃತ್ತ ಅಧಿಕಾರಿಗಳು, ರಾಮುಲು ರಾಯಚೂರು ಜಿಲ್ಲೆಯಲ್ಲಿ ಬರದ ಬಿಸಿ ಬೆಳೆ ಹಾನಿ ಪರಿಶೀಲನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸ್ವತಃ ಹೊಲಗಳಿಗೆ ಭೇಟಿ ನೀಡಿದ್ದಾರೆ. ರೈತರ ಸಂಕಷ್ಟ ಆಲಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ರಾಯಚೂರು ನಗರ, ಗ್ರಾಮೀಣ, ದೇವದುರ್ಗ ಹಾಗೂ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಏಕ್ಲಸ್ಪುರ್ ಮತ್ತು ಸಾತ್ ಮೈಲಿ ಬಳಿಯ ಹುಣಸಿಹಾಳ ಹೂಡು ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿ ಹತ್ತಿ, ತೊಗರಿ ಸೇರಿದಂತೆ ವಿವಿಧ ಬೆಳೆಗಳ ಹಾನಿಯನ್ನು ವೀಕ್ಷಿಸಿದ ಸಚಿವರು ರೈತರ ಅಹವಾಲುಗಳನ್ನು ಆಲಿಸಿದರು. ಜಿಲ್ಲೆಯಲ್ಲಿ ಸುಮಾರು 2,27,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು ಹತ್ತಿ, ತೊಗರಿ ಮತ್ತು ಸೂರ್ಯಕಾಂತಿ ಸೇರಿದಂತೆ ಸುಮಾರು 90% ಬೆಳೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. ಪರಿಶೀಲನಾ ವರದಿ ಸರ್ಕಾರಕ್ಕೆ ಸಲ್ಲಿಸಿದ ಬಳಿಕ ಸೂಕ್ತ ಪರಿಹಾರ ಹಾಗೂ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ಇದೇ ವೇಳೆ ಕಳೆದ 5 ವರ್ಷಗಳಿಂದ ಬಾಕಿ ಇರುವ ಬೆಳೆ ವಿಮೆ ಪರಿಹಾರ ಕುರಿತು ವಿಮಾ ಕಂಪನಿಗಳೊಂದಿಗೆ ಚರ್ಚಿಸಿ ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಏಕ ನೋಡಮ್ಮ ಎಲ್ಲೇನ ಬೆಳೆದದೇನು ಯಾವ ಹೊಲನ ಬೆಳೆದದೇನು ಈ ಕಡೆ ನೋಡಿ ಏಕ ನೋಡು. ನಾನು ಅಲ್ಲಿಂದ ನೋಡಿ ಬಂದಿನಿ ಎಲ್ಲೇನ ಬೆಳೆದದ್ದಲ್ಲ. ಹೋಗಮ್ಮ ಮತ್ತೆ ಜೊತೆಗೆ ಹೋಗ್ಬಿಡಮ್ಮ, ನಿಂತ್ಕರಿ ಆತನ ಕರ್ಕೊಂಡೇ ಹೋಗಮ್ಮ ಈಗ ಇದು ಕರ್ಕೊಂಡೇ ಹೋಗ್ಬಿಡಮ್ಮ. ಆತನ ನೀವು ತೋರಿಸ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗಮ್ಮ. 3 ಸರಿ 4 ಸರಿ ಬಿತ್ತಿಕೊಂಡು ಮಾಡಿ ಹೆಂಗ ಕಲೆಕ್ಷನ್ ಮಾಡಿ ಎಷ್ಟಾದ್ರಿ? ಅರ್ಧ ಇಂಚ್ ಅಲ್ಲಿ ತನ ಬೆಳೆ ಇಲ್ಲಾಗ ಈ ಹೈಟೆನ್ಷನ್ ಎಲ್ಲ ಮುಂದೊಂದು ಹೈಟೆನ್ಷನ್ ಹೇಳಕತ್ತೀನಿ ನಾನು. ಅಲ್ಲಿ ತನಕ ಈ ಕಡೆ ಪವರ್ ಗಿಡ ತನಕ ನೋಡ್ರಿ, ಕಣ್ಣು ಬಿಡ್ರಿ, ಎಲ್ಲೇನ ಒಂದು ಚೂರು ಒಂದು ಗಿಡನ ಕಾಣಿಸ್ತದೆ ನೋಡ್ರಿ. ಇದು 3ನೇ ಸರಿ ಬೆಳೆದದ್ದು. ಇದು 3ನೇ ಸರಿ ಕೈಲಿಂದ ಊರಿದ್ದು, ಬಿತ್ತಿದ್ದಲ್ಲ. ಕೈಲಿಂದ ಇಟ್ಟಿದ್ದು ಸರಿ. ಇದು ಹತ್ತಿ ಕೈಲಿಂದ ಇಟ್ಟಿದ್ದು. ಅಂದ್ರೆ ಒಂದು ಎಕರೆಗೆ ಮಿನಿಮಮ್ 13,000 to 15,000 ಖರ್ಚು ಬರ್ತದೆ ಏನಪ್ಪ ಬಿತ್ತಕ. ಮತ್ತೆ ಇದಾದ್ಮೇಲೆ ಮತ್ತೆ ಗೊಬ್ಬರ ಗಿಬ್ಬರ ಬೇರೆ ಅಂತದ್ದು 2 ಸರಿ ಹತ್ತಿ. ಇದು 3ನೇ ಸರಿ. 2 ಸರಿ ಇಟ್ಮೇಲೆ 3ನೇ ಸರಿ ಇದ್ರ ಹಾಲತ್ ಇದಾದ. ಇದು ಇನ್ನ
ಎಷ್ಟಿರ್ಬೇಕಾಗಿತ್ತು? ಈಗ 4 ಫೀಟ್ ಇರ್ಬೇಕಾಗಿತ್ತು. ಇವಾಗಲೇ ಇನ್ನೊಂದು 15-20 ಒಂದೊಂದು ಗಿಡಕ್ಕೆ ಕಾಯಿ ಆಗ್ಬೇಕಾಗಿತ್ತು. 3ನೇ ಸರಿ ಕೈಲಿಂದ ಬಿತ್ತಾರ, ಕೈಲಿಂದ ಇಟ್ಟಿದ್ದು ಸರ್, ಕೈಲಿಂದ ಇಟ್ಟಿದ್ದು ಅಂದ್ರೆ 1 ಎಕರೆಗೆ 13-15 ಸರಿ ಆಗಿದ್ರೆ ಇದು 3ನೇ ಸರಿಗೆ ಹಣೆ ಬರ. ಅಲ್ಲ ಅಲ್ಲಿ ನೋಡ್ರಿ, ನೀವು ಎಲ್ಲೇನ ಒಂದು ಈಗ ಹಸಿರು ಇರ್ಬೇಕಾಗಿತ್ತು, ಇನ್ನೂ ಭೂಮಿ ಕರಗ. ಅದು ಏನಾಗ್ಯದ ಅಂದ್ರೆ ರೈತರದು, ನಮ್ಮ ತಾತ ಹೇಳ್ತಿದ್ದ, ನಾವು ರೈತರದಲ್ಲಿ ಏನು ರೊಕ್ಕ ಇರಂಗಿಲ್ಲ, ಕರೆ ಹೊಲ ಬರೇ ಮನೆ ಅಂತ. ಈಗಿನ ಕಾಲದಾಗೂ ನಮ್ಮ ಮನೆ ಬರ ಅದೇ ಆಗ್ಯದ, ಕರೆ ಹೊಲ ಬರೇ ಮನೆ ಆಗ್ತಾವ ಹಿಂಗೆ. ಮತ್ತೆ ಎಲ್ಲ ನೋಡ್ರಿ, ನೀವು ಎಲ್ಲಿ ತನ ಕಾಣಿಸ್ತದ, ಎಲ್ಲೇ ನಾವು ಒಂದು ಗಿಡ ಅದೇನು, ಒಂದು ಯಾವ್ದನ್ನ ಬೆಳೆ ಬಂದಿದೆ ನೋಡ್ರಿ, ಎಲ್ಲೇನ ನೋಡು, ಎಲ್ಲೇನ ಬೆಳೆ ಬೆಳೆದ ನೋಡ್ಬಿಡು, ನಿನ್ ಕಣ್ಣಿಗೆ ಎಷ್ಟು ಕಾಣಿಸ್ತದಲ್ಲಪ್ಪ, ಅಲ್ಲಿ ತನಕ ನೋಡು. ನಾವು ಹುಟ್ಟಿದಾಗ್ಲಿಂದ 71-72 ಏನ್ ಆಗಿತ್ತು ಅಂತ ಹೇಳಿ ನಮ್ಗೆ ಹಿರಿಯರು ಹೇಳ್ತಾರೆ. ನಮ್ಗ ನಾವು ಹುಟ್ಟಿದ ಮೇಲೆ ನಾನು ಇಷ್ಟೊಂದು ಬರ ಎಂದು ನೋಡಿಲ್ಲ, ನನ್ನ ಜೀವನದಾಗೆ ನೋಡಿಲ್ಲ, ನನ್ನ ನೆನಪೇ ಇಲ್ಲ. ನನಗೆ ಒಕ್ಕಲುತನದ ಬಗ್ಗೆ 4ನೇ ಕ್ಲಾಸ್ಲಿಂದನೂ ನನಗೆ ಗಮನ ಅದ. ನಮ್ಮ ಮನೆಗೆ ನಾವು ಸೂಟಿಗೆ, ನಾವು ಹಾಲಿಡೇಸ್ ಹೋದಂಗೆಲ್ಲ ಹೊಲಕ್ಕೆ ಕೂತಿದ್ವಿ, ನೀರು ಕಟ್ಟಕ್ಕೆ ಕೂತಿದ್ವಿ, ಎಲ್ಲ ಮಾಡ್ತಿದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಹೇಳ್ತಾ ಇದ್ದೀನಿ, ನನಗೆ ಇಂಥ ಬರ ನನಗೆ ನೆನಪಿಲ್ಲ. ಅಷ್ಟೊಂದು ಭೀಕರ ಬರಗಾಲ ಈ ಸರಿ ನಾವು ನೋಡಿ.